ಅಯೋಧ್ಯೆಯಲ್ಲಿ ಇಂದು ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯಾದ ಹಿನ್ನೆಲೆ ಹನುಮನಾಡು ಅಂಜನಾದ್ರಿಯಲ್ಲಿ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಕುಟುಂಬ ಸಮೇತರಾಗಿ ಹೋಮ ಕಾರ್ಯವನ್ನು ನೆರವೇರಿಸಿದ್ದಾರೆ. ಪೂಜೆಯ ನಂತರ ಗರ್ಭಗುಡಿಯಲ್ಲಿ ಹನುಮನ ದರ್ಶನ ಪಡೆದ ಜನಾರ್ದನ ರೆಡ್ಡಿ ಮಹಾಮಂಗಳಾರತಿಯೊಂದಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ಏನ್ ಮಾತನಾಡಿದ್ರು, ಹೇಗಿತ್ತು ಅಲ್ಲಿಯ ಸಂಭ್ರಮ ನೋಡೋಣ ಬನ್ನಿ. ಅಯೋಧ್ಯೆ ರಾಮಚಂದ್ರನ ಹೊತ್ತು ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಇದೀಗ ಕೂಡ ನಂತರ ಶ್ರೀರಾಮನ ಬೆಟ್ಟ ಆಂಜನಾದ್ರಿಯ ಒಂದು ಆಂಜನೇಯ ದೇವಸ್ಥಾನದಲ್ಲಿ ಹೊತ್ತು ಏನಂದ್ರೆ ಇಲ್ಲಿನ ಶಾಸಕರಾದ ಜನಾರ್ದನ ರೆಡ್ಡಿ ಅವರ ನೇತೃತ್ವದಲ್ಲಿ ಹೊತ್ತು ವಿಶೇಷವಾದ ಧಾರ್ಮಿಕ ಕಾರ್ಯಗಳು ನಡೀತಿರುವುದು. ನಾವಿದೀಗ ಏನಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹನುಮ ಜನ್ಮಸ್ಥಳ ಆಂಜನಾದಲ್ಲಿ ಇರುವಂತದ್ದು ನಾವು ದೃಶ್ಯಗಳು ನೋಡ್ತಾ ಇರಬಹುದು. ಇದೀಗ ಇಲ್ಲಿನ ಶಾಸಕರಾದ ಜನಾರ್ದನ ರೆಡ್ಡಿ ಅವರು ತಮ್ಮ ಪತ್ನಿ ಸಮೇತ ಅರುಣಲಕ್ಷ್ಮಿ ಅವರ ಜೊತೆಗೂಡಿ ಹೊತ್ತು ಏನಂದ್ರೆ ರಾಮ ತಾರಕ ಹೋಮವನ್ನು ನಡೆಸಿದ್ದಾರೆ. ಅಂದ್ರೆ ಅಲ್ಲಿ ಏನಂದ್ರೆ ನಿರ್ವಿಘ್ನವಾಗಿ ಏನಂದ್ರೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಬೇಕು. ಆ ಕಾರಣಕ್ಕಾಗಿ ಅದರ ಜೊತೆಗೆ ಲೋಕ ಕಲ್ಯಾಣ ಆಗಲಿಕ್ಕೆ ನಿಟ್ಟಿನಲ್ಲಿ ಸ್ವತಃ ಅವರ ಪತ್ನಿ ಅರುಣಲಕ್ಷ್ಮಿ ಅವರ ಜೊತೆಗೂಡಿ ಇವತ್ತು ವಿಶೇಷವಾದಂತಹ ಹೋಮವನ್ನು ನಡೆಸಿದ್ದಾರೆ. ಸ್ವತಃ ಬಹಳಷ್ಟು ಅಂದ್ರೆ ನಾಗಸಾಧುಗಳು ಅದೇ ರೀತಿಯಾಗಿ ವಿಶೇಷ ಅರ್ಚಕರಾದಂತಹ ವಿದ್ಯಾದಾಸ್ ಅವರ ನೇತೃತ್ವದಲ್ಲಿ ಇವತ್ತು ರಾಮ ತಾರಕ ಹೋಮ ನಡೀತಿರುವಂತದ್ದು. ಬಹಳಷ್ಟು ಜನ ಹೊತ್ತು ಏನಂದ್ರೆ ಭಕ್ತರು ಹೊತ್ತು ಈ ರಾಮ ತಾರಕ ಹೋಮದಲ್ಲಿ ಇವತ್ತು ಭಾಗಿಯಾಗಿರುವಂಥದ್ದು. ಸ್ವತಃ ಅವರ ಅರುಣಲಕ್ಷ್ಮಿ ಅವರ ನೇತೃತ್ವದಲ್ಲಿ 575 ಮೆಟ್ಟಿಗಳನ್ನು ಏರುವ ಮೂಲಕ ಜನಾರ್ದನ ರೆಡ್ಡಿ ಅವರು ವಿಶೇಷವಾದಂತಹ ಅಂಜನಾದ್ರಿಯಲ್ಲಿ ಹೂವಿನ ಅಲಂಕಾರ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮ ಕೂಡ ನಡೆಸಿದ್ದಾರೆ. ಸ್ವತಃ ತಮ್ಮ ವೈಯಕ್ತಿಕವಾಗಿ ಕೂಡ ಇವತ್ತು ಏನಂದ್ರೆ ವಿಶೇಷವಾದಂತಹ ಹೂವಿನ ಅಲಂಕಾರ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮವನ್ನು ನಿರ್ವಹಿಸ್ತಿದ್ದಾರೆ. ಇದೀಗ ಏನಂದ್ರೆ ಬೆಳಗಿನಿಂದ ಹೊತ್ತು ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಅದೇ ರೀತಿಯಾಗಿ ರಾಮ ತಾರಕ ಹೋಮದಲ್ಲಿ ಇವತ್ತು ಜನಾರ್ದನ ರೆಡ್ಡಿ ಅವರು ತಮ್ಮ ಪತ್ನಿಯ ಜೊತೆಗೂಡಿ ಈ ಹೋಮ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಲೋಕ ಕಲ್ಯಾಣ ಆಗಬೇಕು, ಅದೇ ರೀತಿಯಾಗಿ ನಿರ್ವಿಘ್ನವಾಗಿ ಇವತ್ತು ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು. ಆ ಕಾರಣಕ್ಕಾಗಿ ಲೋಕ ಕಲ್ಯಾಣ ಆಗಲಿ ನಿಟ್ಟಿನಲ್ಲಿ ಇವತ್ತು ರಾಮ ತಾರಕ ಹೋಮ ನಡೆಸಿದ್ದಾರೆ. ಸತತ 1 ಗಂಟೆಗಳ ಕಾಲ ಇವತ್ತು ಹೋಮ ನಡೀತಿದೆ. ತದನಂತರ ಶ್ರೀ ಆಂಜನೇಯ ದರ್ಶನ ಪಡೆದು ತದನಂತರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಜನಾರ್ದನ ರೆಡ್ಡಿ ಭಾಗಿಯಾಗಲಿದ್ದಾರೆ. ಸ್ವತಃ ಏನಂದ್ರೆ ಈ ಏನು ವ್ರತಗಳನ್ನು ಆಚರಿಸ್ತಿದ್ದಾರೆ, ಸ್ವತಃ ಜನಾರ್ದನ ರೆಡ್ಡಿ ಅವರು ಕೂಡ ಏನಂದ್ರೆ ವ್ರತನ ಆಚರಿಸಿದ್ರು. ಹನುಮನ ಮತ್ತು ಶ್ರೀರಾಮನ ಜೊತೆಗೂಡಿ ವ್ರತನ ಆಚರಿಸಿದ್ದು. ಅದೇ ರೀತಿಯಾಗಿ ನನಗೆ ಬಂದಿರುವಂತ ಮತ್ತು ಲೋಕಕ್ಕೆ ಬಂದ ಕಟಕನ್ನ ತೋಲಿಗಲಿ ಅಂತೇಳಿ ಕೂಡ ಹೋಮ ನಡೆಸಿದ್ರು. ಆ ಕಾರಣಕ್ಕಾಗಿ ಸ್ವತಃ ಆಂಜನೇಯ ಇದೀಗ ಜನಾರ್ದನ ರೆಡ್ಡಿ ಅವರ ಕೈ ಹಿಡಿದಂಥದ್ದು. ಆ ಕಾರಣಕ್ಕಾಗಿ ಇವತ್ತು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುವ ನಿಟ್ಟಿನಲ್ಲಿ ಈಗ ಜನಾರ್ದನ ರೆಡ್ಡಿ ಅವರು ಈಗ ರಾಮ ತಾರಕ